ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ ಇವತ್ತು ಕೆ ಇ ಅವರು ಕೊಟ್ಟಿರುವಂತಹ ನೋಟಿಫಿಕೇಶನ್ ಏನಿದೆ ಅದು ಕಂಪ್ಲೀಟ್ಲಿ ನಮ್ಮ ಆಯುಷ್ ವಿದ್ಯಾರ್ಥಿಗಳಿಗೆ ಅನ್ಫೇರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನೇನು ಕೆ ಇ ಅವರಿಗೆ ಬೈತಾ ಇಲ್ಲ, ಬಟ್ ಕೆ ಇ ಅವರು ಈ ರೀತಿ ಮಾಡಬಾರ್ದಾಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಎರಡು ವಿಷಯವನ್ನು ಹೇಳೋದಕ್ಕೆ ಹೊರಟಿದ್ದೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಬಂದಂಥ ನೋಟಿಫಿಕೇಶನ್ ಪ್ರಕಾರ ಆಪ್ಷನ್ ಎಂಟ್ರಿಯನ್ನು ನಾಳೆ ಬೆಳಗ್ಗೆ 11 ಗಂಟೆಯ ತನಕ ಎಕ್ಸ್ಟೆಂಡನ್ನು ಮಾಡಿದ್ದಾರೆ. ಸೆಕೆಂಡ್ ರೌಂಡ್ ರಿಸಲ್ಟ್ ಏನಿದೆ ಅದು ನಾಳೆ ರಾತ್ರಿ 7 ಗಂಟೆಯ ತನಕ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 21ರಿಂದ 26ನೇ ತಾರೀಕು ತನಕ ಟೈಮನ್ನು ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ದ ಕಾಲೇಜ್ 27ನೇ ತಾರೀಕು ಬಿಫೋರ್ 5:30 PM ಅನ್ನೋದನ್ನು ಕೂಡ ಹೇಳಿದ್ದಾರೆ. ಸೊ ಇದು ನಾಳೆಯ ತನಕ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಬಟ್ ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂಥದ್ದು ಈ ಒಂದು ನೋಟಿಫಿಕೇಶನ್ ಬಗ್ಗೆ. ಈ ಒಂದು ನೋಟಿಫಿಕೇಶನ್ ಏನಿದೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಳ್ಳಿ. ಅವ್ರೇನು ಹೇಳಿದ್ದಾರೆ, ಯಾರ್ಯಾರು ಫಸ್ಟ್ ರೌಂಡಿನಲ್ಲಿ ಚಾಯ್ಸಸ್ ಅಂದರೆ ಫಸ್ಟ್ ರೌಂಡಿನಲ್ಲಿ ಆಪ್ಷನ್ ಎಂಟ್ರಿಯನ್ನು ಮಾಡಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಿನಲ್ಲಿ ಮತ್ತೆ ಆಪ್ಷನ್ ಎಂಟ್ರಿಯನ್ನು ಚೇಂಜ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅಂದರೆ ಹೊಸದಾಗಿ ಕಾಲೇಜಸ್ಗಳನ್ನ ಆ್ಯಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ನೋಡಿ, ಮಾಡಿಕೊಟ್ಟಿಲ್ಲ, ಕೊಡೋದಿಲ್ಲ ಅನ್ನೋದೇ ಅವರು ಮೊದಲು ಹೇಳಿರೋದಕ್ಕೆ ಉಲ್ಟಾ ಹೇಳ್ತಿರೋದು. ನೋಡಿ, ಇದು ಮೊನ್ನೆ ರಿಲೀಸ್ ಮಾಡಿರೋಂತಹ ಒಂದು ಶೆಡ್ಯೂಲ್. ಆ ಶೆಡ್ಯೂಲ್ ಪ್ರಕಾರ ಸೆಕೆಂಡ್ ಪಾಯಿಂಟ್ ನೋಡಿ, ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ ಕ್ಯಾನ್ ಆ್ಯಡ್ ಫ್ರೆಶ್ ಆಪ್ಷನ್ಸ್ ಅಂತ ಇದೆ. ಆದರೆ ಇವತ್ತು ಅವರು ಹೇಳಿರುವಂಥದ್ದು ಹೊಸ ಕಾಲೇಜಸ್ಗಳನ್ನ ನಾವೇನು ಕೊಟ್ಟಿದ್ದೀವಿ ಅಂಥವನ್ನ ಮಾತ್ರ ಆ್ಯಡ್ ಮಾಡ್ಬೋದು. ಯಾರ್ಯಾರು ಚಾಯ್ಸ್ 2 ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಿದ್ರು, ಈವನ್ ದೋಸ್ ವಿ ಹ್ಯಾವ್ ನಾಟ್ ಅಲಾಟೆಡ್ ವಿತ್ ಎನಿ ಸೀಟ್ಸ್ ಫಾರ್ ದೆಮ್ ಆಲ್ಸೋ ಕಾಲೇಜಸ್ ಆರ್ ನಾಟ್ ಪಾಸಿಬಲ್ ಟು ಆ್ಯಡ್. ಗೊತ್ತಿರಲಿ, ಕಾಲೇಜಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟಿಲ್ಲ ಕೆ ಇ ಅವರು. ಇದನ್ನೇ ನಾನು ಹೇಳಿದ್ದು, ನಮ್ಮ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಇಲ್ಲಿ ಇನ್ನೊಂದು ಮುಂದಿನ ಸ್ಟೇಟ್ಮೆಂಟ್ ಒಂದು ದೊಡ್ಡ ಜೋಕ್ ಸ್ಟೇಟ್ಮೆಂಟ್, ಇದನ್ನು ಕೂಡ ನೋಡ್ಕೊಂಡ್ಬಿಡಿ. ಸೊ ಏನು ಹೇಳಿದ್ದಾರೆ, ಚಾಯ್ಸ್ 2 ಮತ್ತು ಚಾಯ್ಸ್ 3 ತೆಗೆದುಕೊಂಡಂಥ ವಿದ್ಯಾರ್ಥಿಗಳ ಸೀಟು ಹಂಚಿಕೆಯಲ್ಲಿ ಏರುಪೇರು ಆಗದಿರಲೆಂದು 1 ದಶಕದಿಂದ ಇದನ್ನು ಅಳವಡಿಸಿಕೊಳ್ಳಲಾಗಿದೆ. ಇದೇ ಪದ್ಧತಿಯನ್ನು PG ನೀಟ್, UG ನೀಟ್, ಇಂಜಿನಿಯರಿಂಗಲ್ಲೂ ಕೂಡ ಜಾರಿಯಲ್ಲಿದೆ ಅಂತ ಹೇಳಿದ್ದಾರೆ. ಮೈ ಡಿಯರ್ KEA, ನಾನು ನಿಮಗೆ ಕೇಳ್ತಾ ಇರೋದಿಷ್ಟೇ, ನೀವೇ MBBS ಮತ್ತು BDS ವಿದ್ಯಾರ್ಥಿಗಳ ಸೆಕೆಂಡ್ ರೌಂಡಿನಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡಂಥ ವಿದ್ಯಾರ್ಥಿಗಳಿಗೆ ಮತ್ತು ಯಾರಿಗೆ ಕಾಲೇಜ್ ಸಿಕ್ಕಿಲ್ಲಾಗಿತ್ತು ಫಸ್ಟ್ ರೌಂಡಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ಆ್ಯಡ್ ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರಿ. ಇದು 10 ವರ್ಷದಿಂದ ಜಾರಿಯಲ್ಲಿದ್ದಿದ್ದು ಹೌದು, ಆದರೆ ಈ ವರ್ಷ ಸಂದರ್ಭಕ್ಕೆ ತಕ್ಕ ಹಾಗೆ ರೂಲ್ಸನ್ನು ಚೇಂಜ್ ಮಾಡಿರೋದು ಕೂಡ ಹೌದು. ಆ ಒಂದು ರೂಲ್ಸನ್ನು ಚೇಂಜ್ ಮಾಡಿರೋದನ್ನು ತಲೆಯಲ್ಲಿಟ್ಟುಕೊಂಡು ಈಗ ಆಯುಷ್ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಆಪ್ಷನ್ ಎಂಟ್ರಿಯನ್ನು ಹೊಸದಾಗಿ ಮಾಡ್ಕೊಳ್ಳೋದಕ್ಕೆ ಸೆಕೆಂಡ್ ರೌಂಡಿನಲ್ಲಿ ಅವಕಾಶ ಮಾಡಿ ಕೊಡ್ತಾ ಇಲ್ಲ ಅಂತ ಹೇಳೋದು ಇದು ಯಾವ ನ್ಯಾಯ? ಹಾಗಾದರೆ ನೀವು UG ನೀಟಲ್ಲೂ ಕೂಡ ಕೊಡಬಾರ್ದಾಗಿತ್ತು. UG ನೀಟಲ್ಲಿ ಯಾಕೆ ಕೊಟ್ರಿ? UG ನೀಟಲ್ಲೇ ಕೊಟ್ಟ ಮೇಲೆ ಪಾಪ ನಮ್ಮ ಆಯುಷ್ ವಿದ್ಯಾರ್ಥಿಗಳು ಮಾಡಿರುವಂಥ ತಪ್ಪಾದರೂ ಏನು? ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದೇ ದೊಡ್ಡ ತಪ್ಪಾಗಾದರೆ. ಬಹಳ ಇಂಪಾರ್ಟೆಂಟು. ಇವರು ಹೇಳಿರೋದು ಕಳೆದ 10 ವರ್ಷದಿಂದ ಇದೇ ಜಾರಿಯಲ್ಲಿದೆ, ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ, ಫೈನ್. ಆದರೆ UG ನೀಟ್ ಅಂತ ಬಂದಾಗ ಯಾಕೆ MBBS ಮತ್ತು BDS ವಿದ್ಯಾರ್ಥಿಗಳಿಗೆ ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ರಿ? ಅದು ಅಲ್ಲಿ ಕೊಟ್ಟಿದ್ದೀರಿ ಅಂತ ಅಂದಮೇಲೆ ಇಲ್ಲಿ ಆಯುಷ್ಗೂ ಕೊಡಿ ಅಂತೇಳಿ ನಾವು ಕೇಳ್ತಾ ಇರೋದು ಇಷ್ಟೇ. ನೀವು UG ನೀಟ್ ಕೊಟ್ಟಿರಲಿಲ್ಲ ಅಂತಿದ್ರೆ ಆಯುಷ್ಗೂ ಕೇಳ್ತಿರ್ಲಿಲ್ಲ ನಾವು. ಬಟ್ UG ನೀಟಲ್ಲಿ ಕೊಟ್ಟಿದ್ದೀರಿ, ಆಯುಷ್ದವರಿಗೂ ಕೊಡಿ. ಅಟ್ಲೀಸ್ಟ್ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡವರಿಗೆ ಮತ್ತು ಯಾರ್ಯಾರಿಗೆ ಕಾಲೇಜಸ್ಗಳು ಸಿಕ್ಕಿಲ್ಲ ಅಂಥವ್ರಿಗಾದರೂ ಅವಕಾಶ ಮಾಡಿಕೊಡಿ. ಚಾಯ್ಸ್ 2 ಮಾಡ್ಕೊಂಡವ್ರಿಗೆ ಬೇಡ ಬಿಡಿ, ಯಾಕಂದರೆ ಆಲ್ರೆಡಿ ಅವ್ರ ಹತ್ರ ಒಂದು ಕಾಲೇಜ್ ಇದೆ ಈಗ. ಆದರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡವರಿಗೆ ಮತ್ತು ಕಾಲೇಜ್ ಸಿಗದೇ ಇದ್ದವರಿಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತ ಈ ಒಂದು ವಿಡಿಯೋದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಎರಡನೇ ಪಾಯಿಂಟ್ ನಾನು ಹೇಳೋದಕ್ಕೆ ಹೊರಟಿರೋದು, ನೋಡಿ, ಇನ್ನೂ ಸೆಕೆಂಡ್ ರೌಂಡೇ ಮುಗಿದಿಲ್ಲ. ಮಾಪಪ್ ರೌಂಡ್ ಬಗ್ಗೆ ಆಲ್ರೆಡಿ ನೋಟಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ. ಇರಲಿ, ಬಹಳ ಬೇಗ ಕೊಟ್ಟಿದ್ದಾರೆ, ವೆಲ್ ಆ್ಯಂಡ್ ಗುಡ್. ಬಟ್ ಇದರಲ್ಲಿ ಇನ್ನೊಂದು ಪಾಯಿಂಟ್ ಇದೆ. KE ಅವರ ರೂಲ್ಸ್ ಪ್ರಕಾರ ಗೊತ್ತಿರಲಿ, ರೌಂಡ್ 1ನಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡವರಿಗೆ ಏನಾದರೂ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಗಲಿಲ್ಲ ಅಂತಿದ್ರೆ ಅವರನ್ನು ಮಾಪಪ್ಪಿಗೆ ಅಲೋ ಮಾಡಬೇಕು. ಅವ್ರದ್ದೇ ರೂಲ್ಸ್ ಇದು, ನಂದು ಹೊಸದಲ್ಲ. ಸೊ
ಈ ಒಂದು ರೂಲ್ಸ್ ಪ್ರಕಾರ ಇಲ್ಲಿ ಏನು ಹೇಳಿದ್ದಾರೆ, ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಅಥವಾ ಎರಡನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯುಷ್ ಸೀಟು ಹಂಚಿಕೆಯಾಗಿ ನಂತರ ಸೀಟನ್ನು ರದ್ದುಪಡಿಸಿಕೊಂಡವರು ಅಂದರೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡವರಿಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡವರಿಗೆ ನೀವು ಅವಕಾಶವನ್ನು ಮಾಡಿ ಕೊಡಬೇಡಿ, ನಾನೇ ಹೇಳ್ತೀನಿ, ಯಾಕೆಂದರೆ ರೂಲ್ಸೇ ಆಗಿದೆ, ಹಾಗೆ ಇರಬೇಕು ಕೂಡ. ಆದರೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡವರಿಗೆ ಸೆಕೆಂಡ್ ರೌಂಡಲ್ಲಿ ಏನಾದರೂ ಸೀಟ್ ಸಿಗಲಿಲ್ಲ ಅಂದರೆ ಅವರನ್ನು ಮಾಪಪ್ಪಿಗೆ ಅಲೋ ಮಾಡಿ ಅಂತ ಈ ಮೂಲಕ ವಿಡಿಯೋದ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಹೇಳ್ತಾ ಇರೋದು ಎರಡೇ ಪಾಯಿಂಟು. ನಮ್ಮ ವಿದ್ಯಾರ್ಥಿಗಳಿಗಿದು ಅನ್ಫೇರ್ ಡಿಸಿಷನ್. ಅದರಲ್ಲೂ ಯಾರ್ಯಾರು ಚಾಯ್ಸ್ 3 ಮತ್ತು ಸೀಟ್ ಸಿಗದೇ ಇರೋವಂಥ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕಂತ ವೇಟ್ ಮಾಡ್ತಾ ಇದ್ದೀರಿ, ಅಂಥವರಿಗೆ ಕಾಲೇಜನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಬೇಕು. ನಾವೇ ಕೇಳ್ತಾ ಇಲ್ಲ, ನೀವೇ ಹೇಳಿರುವಂಥದ್ದು ನೋಡಿ. ಇಲ್ಲಿ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಇಲ್ಲಿ ಕ್ಯಾಂಡಿಡೇಟ್ಸ್ ಕ್ಯಾನ್ ಆ್ಯಡ್ ಫ್ರೆಶ್ ಆಪ್ಷನ್ಸ್ ಅಂತ ಇದೆ. ಅದನ್ನೇ ನಾವಿಲ್ಲಿ ಕೇಳ್ತಾ ಇರೋದು. ದಯವಿಟ್ಟು ಅವಕಾಶ ಮಾಡಿಕೊಡಿ. ವಿದ್ಯಾರ್ಥಿಗಳ ಕೊನೆ ಕ್ಷಣದಲ್ಲಿ ಅವರಿಗೆ ಅನ್ಯಾಯ ಮಾಡಬೇಡಿ, ಅವರಿಗೆ ತ್ರಾಸು ಕೊಡೋದಕ್ಕೆ ಹೋಗಬೇಡಿ ದಯವಿಟ್ಟು. KE ಅವರು ಅನ್ಯಾಯ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ, ಆದರೆ ಕೆಲವೊಂದಷ್ಟು ರೂಲ್ಸ್ಗಳನ್ನು MBBS ವಿದ್ಯಾರ್ಥಿಗಳಿಗೆ ಒಂದು ರೀತಿ, ಆಯುಷ್ ವಿದ್ಯಾರ್ಥಿಗಳಿಗೆ ಒಂದು ರೀತಿ ಅಂತ ಮಾಡಬೇಡಿ. MBBSದವರಿಗೆ ನೀವು ಆಪ್ಷನ್ ಕೊಟ್ಟಿರಿ, ಸೊ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರಿ, ಸೊ ಇಲ್ಲೂ ಕೂಡ ಕೊಡಿ, ಅಷ್ಟೇ ನಾನು ಕೇಳ್ತಾ ಇರೋದು. ಸೊ ಇದಿಷ್ಟು ಈ ಒಂದು ವಿಡಿಯೋ. ಸೊ ವಿದ್ಯಾರ್ಥಿಗಳೇ, ದಯವಿಟ್ಟು ನೀವು KE ಅವರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಪೇರೆಂಟ್ಸನ್ನು ಕರ್ಕೊಂಡು ಹೋಗಿ. ಸೊ ಕಾಲೇಜವರು ಕೂಡ, ಯಾವ ಕಾಲೇಜಸ್ ಅವರು ಈ ಒಂದು ವಿಡಿಯೋ ನೋಡ್ತಾ ಇದ್ರೆ, ಕಾಲೇಜಸ್ ಅವರು ಕೂಡ ತಾವು ಪರ್ಸ್ನಲ್ ಇಂಟ್ರೆಸ್ಟ್ ತೊಗೊಂಡು ವಿದ್ಯಾರ್ಥಿಗೆ ಹೆಲ್ಪ್ ಆಗ್ತದ, ಈ ಒಂದು ಆಯುಷ್ ಕಾಲೇಜಸ್ಸಿನ ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮ್ಯಾನೇಜ್ಮೆಂಟ್ ಆಗಿರ್ಬೋದು, KE ಅವರು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 3 ಮತ್ತು ಕಾಲೇಜ್ ಸಿಗದೇ ಇರುವಂಥ ವಿದ್ಯಾರ್ಥಿಗಳಿಗೆ ಕಾಲೇಜ್ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಅವರಿಗೆ ಒಂದಷ್ಟು ವಿಷಯಗಳನ್ನ ತಿಳಿಸ್ಕೊಡಿ. ಸೊ ಇದಿಷ್ಟು ಇವತ್ತಿನ ವಿಷಯ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.